ಹೆಗಡೆ ಅಂತೇಳಿ. ಅವರು ಒಂದು ಅದಕ್ಕಿಂತ ಮುಂಚೆ 2-3 ತೋಟ ನೋಡಿದ್ವಿ. ಆಮೇಲೆ ಸೀತಾರಾಮ್ ಹೆಗಡೆ ಹತ್ರ ಹೋದ್ವಿ. ಸೀತಾರಾಮ್ ಹೆಗಡೆಯವರು ತುಂಬ ಅನುಭವಸ್ಥರು ಮತ್ತು ಹಿರಿಯರು. ಅವರು ಹೇಳಿದರು, ನೀವು ನಿಮ್ಮಲ್ಲಿ ಬೆಳೀರಪ್ಪ, ಪ್ರಯತ್ನ ಪಡಬೇಕು, ಹಂಗೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ, ಪ್ರಯತ್ನ ಪಡಿ ಅಂತಂದರು. ಅವರ ಒಂದು ಮಾರ್ಗದರ್ಶನದಿಂದ ನಾವೇ ಮಾಡಿದ್ವಿ. ಇಲ್ಲಿ ಕಾಫಿ ಮೆಣಸನ್ನು ಚಾಲೂ ಮಾಡಿದ್ವಿ. ಕಾಫಿನಲ್ಲಿ ಹೆಚ್ಚಿನ ಲಾಭ ಬರೆದಿದ್ರು. ಮಲ್ಚಿಂಗ್ ಚೆನ್ನಾಗಾಗುತ್ತೆ, ನೀವು ಇದು ಮಾಡಿ ಅಂತ ಹೇಳಿದ್ರು. ಆಮೇಲೆ ಆ ಸ್ಟಡಿ ಸಿಸ್ಟಮ್ಮು ಅವರಲ್ಲಿ ಇಂಟ್ರೊಡ್ಯೂಸ್ ಆಗಿತ್ತು. ಅದು ನೋಡ್ಕೊಂಬಂದು ನಾವು ಒಂದು ಡೈರಿ, ನಮ್ಮದು ಮೊದಲು ಡೈರಿ ಮಾಡಿ ಲಾಸ್ ಆಗಿ ಎಲ್ಲ ಕೈ ಬಿಟ್ಬಿಟ್ವಿ. ಆಮೇಲೆ ಮತ್ತೆ ಅದನ್ನು ಈ ಸ್ಟಡಿಗೋಸ್ಕರ ಮತ್ತೆ ಎಲ್ಲ ಈ ಪರ್ಸ್ ಇಲ್ದಂಗೆ ಮಾಡಿ ಸರಿನೂ ಬಿಟ್ವಿ. ಬಿಟ್ಟಾಗಿಂದ ತೋಟ ಚೆನ್ನಾಗಿ ಅಭಿವೃದ್ಧಿ ಆಯಿತು, ಎಲ್ಲ ಆಯಿತು. ಈಗ ಬೆಳವಣಿಗೆನೂ ಚೆನ್ನಾಗಿ ಬಂತು. ಆಮೇಲೆ ಎಲ್ಲ ಒಟ್ಟು ಒಂದು 20 ಎಕರೆ ಹಾಕಿದ್ದೀವಿ. ಒಂದು 5 ಎಕರೆ ದಾಳಿಂಬೆ ಹಾಕಿದ್ದೀವಿ, ಒಂದು 5 ಎಕರೆ ತೆಂಗು ಅದರ್ಸ್ ಹಾಕಿದ್ದೀವಿ. ಯಾವ ರೀತಿ ಗೊಬ್ಬರ ಬೀಜ ಯಾವ ರೀತಿ ಮಾಡ್ತೀರಾ, ಮೇಂಟೈನ್ ಮಾಡ್ತೀರಾ?